ನಮ್ಮ ಅಮ್ಮಂಗ್ ಡಬ್ಲ್ಯೂ ಬಿಟ್ರಿ ನೀವೇನು ಅಂಕಲ್ ತಿನ್ನಂಗಿಲ್ಲ. ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ರೆ ರಾಜಪ್ಲಿನೇ 7 ಬನ್ನಿ ಅಂಕಲ್. 3 ಮಮ್ಮಿ ಪ್ಯಾಂಟ್ ಹಾಕೊಂಡಿದ್ದೀನಿ. ಅದಲ್ಲ ಮಧ್ಯಾಹ್ನ ಕೊಡು ತೀರಿಸ್ತಾ ಇದ್ದ. ಗೈಸ್ ಸಿರು ಅವ್ರ ಅಮ್ಮ ಪ್ಯಾಂಟ್ ಇಲ್ಲ ಹಾಕೊಂಡು ಕಾರೇ ಬಂದಿದ್ದಂತೆ ಮತ್ತೆ ಹೋಗಿ ಅಮ್ಮ ಪ್ಯಾಂಟ್ ಹಾಕಿ ಬಂದ್ಬಿಟ್ಟವನೆ. ಸ್ಕ್ರಿಪ್ಟ್ ಇರಿ ಅಂಕಲ್ ಹೇಳಿ ಅಂಕಲ್ ನಿಜನ ಸುಳ್ಳ? ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮ ಅಮ್ಮನಾಣಿಗೂ ಹೇಳ್ತೀನಿ, ಅವನ ಅವ್ರ ಅಮ್ಮನ ಪ್ಯಾಂಟ್ ಹಾಕೊಂಡೇ ಓಕೆ ಸೂಪರ್ ಕ್ರೇಜಿ. ಓಕೆ ಹಾಯ್ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಗೈಸ್ ಓದ್ ವ್ಲಾಗ್ ಗೆಸ್ ದಿ ಲೆಟರ್ ಅಂಡ್ ಈಟ್ ಎನಿಥಿಂಗ್ ಏನೋ ಏನ್ ಗುರು ಆಡ್ ಮಾಡಿದ್ ನಾನು ಫಸ್ಟ್ ಗೆಸ್ ದಿ ಲೆಟರ್ ಅಂಡ್ ಈಟ್ ದಿ ಫುಡ್ ಅಲ್ಲಿ ಅದು ಪಾರ್ಟ್ 1 ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ ಅಂಡ್ ಪಾರ್ಟ್ 2 ಬೇಕಿತ್ತು. ಅದ್ರ ಜೊತೆಗೆ ಓದ್ಸಲಿ ತರನೇ ನಾನು ಸ್ವಲ್ಪ ಎಕ್ಸ್ಟ್ರಾ ಆಡ್ ಮಾಡಿದ್ದೀನಿ. ಇವಾಗ ಫೈನಲಿ ಇವತ್ತು ನಾವು ಆಡ್ತಿರೋದು ಗೆಸ್ ದಿ ಲೆಟರ್ ಅಂಡ್ ಈಟ್ ದಿ ಫುಡ್. ಚೆನ್ನಾಗಿದೆ. ಓ ಕರೆಕ್ಟ್, ಓದ್ಸಲಿ ಪುಟ್ಟರಾಜು ಅಂಕಲ್ ಬಂದಿರಲ್ಲ, ಈ ಸಲಿ ಪುಟ್ಟರಾಜು ಅಂಕಲ್ ಬಂದವ್ರೆ. ಅಂದ್ರೆ ಇವತ್ತು ಅಂಕಲ್ಗೆ ಯಾರೋ ಒಬ್ರು ಕಾಲ್ ಮಾಡ್ಬಿಟ್ಟು ಅಂಕಲ್ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಫುಲ್ ಒಂದ್ ಸ್ವಲ್ಪ ಖುಷಿಯಿಂದ ಎಲ್ಲ ಹೇಳ್ಕೊಂಡ್ಬಿಟ್ರಲ್ಲ, ಅವ್ರಿಗೆ ತಡ್ಕೊಳಕ್ ಆಗ್ದಿಲ್ಲ ಅದನ್ನ, ಅದಕ್ಕೆ ಓಡ್ ಬಂದ್ಬಿಟ್ಟವ್ರು ಅವರು. ಅಂಕಲ್ ಅವ್ರ ಹೆಸರು ನಾನೇ ಮರ್ತ್ಬಿಟ್ಟಿದ್ದೀನಿ, ಫೋನ್ ನೋಡೋದಿರು. ಓಕೆ ಗೈಸ್, ಅವರು ವೆಂಕಟೇಶ್ ಶೆಟ್ಟಿ ಅಂತೆ. ಥ್ಯಾಂಕ್ ಯು ಎಲ್ಲರೂ ನಮ್ಮ ಎಲ್ಲಾ ಫ್ಯಾಮಿಲಿಗೂ ಪ್ರೀತಿ ತೋರಿಸ್ತಿರೋದಕ್ಕೆ. ಆಮೇಲೆ ಪುಟ್ಟರಾಜು ಅಂಕಲ್ ಫುಲ್ ಟಾಪ್ 5 ಹೋಗ್ಬಿಟ್ಟವ್ರು ಇವಾಗ ಕಾಲ್ ಮಾಡಿದ್ಕೆ. ಅವ್ರು ಬಂದಿದ್ದಷ್ಟೇ ಅದನ್ನೇ ಹೇಳ್ಕೊತಿದ್ರು. ಅಂಡ್ ಇವಾಗ ಫೈನಲಿ ಅಂಕಲ್ ಕೂಡ ಬಂದಿದ್ದಾರೆ. ಅಂಡ್ ನೋಡೋಣ. ಅಂಡ್ ಇನ್ನೊಂದು, ನಮ್ಮ ಚೋಟ ಮರಿಗೆ ಜ್ವರ ಇತ್ತು, ಈಗ 2 ದಿನ ಆದ್ಮೇಲೆ ವಾಸಿ ಆಗೈತೆ. ಬಟ್ ಆದ್ರೂ ಅವ್ರಮ್ಮ ಒಪ್ಪಿಗೆ ಕೊಟ್ಬಿಟ್ಟು, ಆದ್ರೆ ಅವ್ರಮ್ಮಂದೆ ಒಪ್ಪಿಗೆ ಕೊಟ್ಟವ್ರೆ, ಪರವಾಗಿಲ್ಲ ಚೋಟ ಮರಿ ತಿನ್ಲಿ ಅಂತ ಮತ್ತೆ ಒಂದು 5,000 ರೂಪಾಯಿ ಟ್ಯಾಕ್ಸ್ ಹಾಕಕ್ಕೆ ರೆಡಿ ಇದ್ದಾಳೆ. ಏನಂತ ಬರೀ ಓಕೆನಾ? ಓಕೆ ಓಕೆ ಈ ಸಲ ಬಾರಿಸ್ತೇನಪ್ಪ. ಗೆಲ್ಬೇಕಲ್ಲ, ಬಾರ್ಸಕ್ ರೆಡಿ ಇದೀವಿ, ಗೆಲ್ಬೇಕಲ್ಲ ಮೇನ್. ಅಮ್ಮ ಕರೆಕ್ಟ್ ಆಗಿ ಹೆಸರು ಗೆಸ್ ಮಾಡ್ಬೇಕು. ಇನ್ನೊಂದು ಹೊಸ, ಇನ್ನೊಂದು ಸಖತ್ತಾಗಿ ಲೆಟ್ರದು ಡಬ್ಲ್ಯೂ. ಅಂಕಲ್ ಕೇಳಿದ್ರ ಆಂಟಿ ನೆಕ್ಸ್ಟ್ ಒಂದು ಏ ಅಂತಾರ, ನೆಕ್ಸ್ಟ್ ಮತ್ತೆ ಆಂಟಿ. ಅದೇ ನಮ್ಮ ಅಮ್ಮ ಹೇಳಿದ್ದೆ. ನಮ್ಮ ಅಮ್ಮ ಹೆಂಗಂದ್ರೆ ಡಿಪ್ರೆಷನ್ ಹೋಗಿರ್ತಾರೆ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಫ್ಯಾನ್ ಬೇಕಾ ಬೇಡ ಕಾರ್ ಹೋಗ್ಬಿಡುತ್ತೆ ಅಷ್ಟೇ. ಆಮೇಲೆ ಗೈಸ್ ಇಲ್ಲಿ ತುಂಬಾ ಫುಡ್ ಇಟ್ಟಿದ್ದೀನಿ. ಒಂದು ಬಿರಿಯಾನಿ, ಬರ್ಗರ್. ಈ ಸಲ ವೆರೈಟಿ ಫುಡ್. ಹೋಸಲಿ ಲಿಮಿಟೆಡ್ ಇತ್ತು, ಈ ಸಲ ಜಾಸ್ತಿ, ಯಾಕಂದ್ರೆ ಒಬ್ರು ಜಾಸ್ತಿ ಬಂದವರು ಅವ್ರು ಜಾಸ್ತಿ ತಿಂತಾರಂತ. ಗೈಸ್ ಇಲ್ಲಿ ಬಿರಿಯಾನಿ, ಬರ್ಗರು, ಕಬಾಬು, ಮತ್ತೆ ಇನ್ನೊಂದು ಕಬಾಬು, ಗೋಬಿ ಮಂಚೂರಿ, ಮತ್ತೆ ಚಿಕನ್ ಬಿರಿಯಾನಿ, ಮತ್ತೆ ಕಬಾಬು, ಮತ್ತೆ ಲೆಮನ್ ಚಿಕನ್, ಇಷ್ಟೆಲ್ಲ ಇದೆ. ಸೊ ಇಷ್ಟೆಲ್ಲ ಇವತ್ತು ಆಡ್ತಾ ಇದೀವಿ. ಅಂಡ್ ಶುರು ಮಾಡೋಣ. ಮತ್ತೆ ಇವತ್ತು ಫಸ್ಟ್ ರೌಂಡ್ ಬಂದ್ಬಿಟ್ಟು ಲೆಟರ್ಸ್ ಕೂಡ ಇರುತ್ತೆ. ಲೆಟರ್ಸ್ ನ ಪ್ರಾಪರ್ ಆಗಿ ಹಿಡಿಬೇಕು. ಅದಾದ್ಮೇಲೆ ಪಟ್ ಅಂತ ನೆಕ್ಸ್ಟ್ ರೌಂಡ್ ಹೋಗ್ತೀವಿ, ಮತ್ತೆ ಇನ್ನೊಂದು ನೆಕ್ಸ್ಟ್ ರೌಂಡ್ ಹೋಗ್ತೀವಿ, ಅದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ರೌಂಡ್ ಪಟ್ ಅಂತ ಹೋಗ್ತೀವಿ. ಇನ್ನೊಂದು ಇವಾಗ ನಾವು ಫಸ್ಟ್ ರೌಂಡ್ ಆಡ್ತಿರೋದು ಲೆಟರ್. ಸೊ ಯಾರು ಕೂಡ ABCDEF ಹಿಂಗೆಲ್ಲ ಹೇಳ್ಕೊಂಡು ಹೋಗಂಗಿಲ್ಲ. 1 2 3 4 5 6 ಹಿಂಗ್ ಹೇಳ್ಕೊಂಡು ಹೋಗಂಗಿಲ್ಲ. ಇದು ಮೇನ್ ರೂಲ್ಸ್. ಆಮೇಲೆ ಈ ಅನ್ನ ರೈಸ್ಗಳನ್ನೆಲ್ಲ ಹಿಂಗೆ ಪಚ್ಕಮ್ ಅಂತ ಬಯಸ್ಬಾರ್ದು. ಇದನ್ನ ಫಿಕ್ಸ್ ಆಗ್ಬಿಟ್ಟು ನೀನ್ ಮಗ ಮಾಡೋದಕ್ಕೆ ಹಂಗ್ ಕಲ್ಸಿದ್ರೆ ಔಟ್ ಮಾಡ್ಬಿಡ, ಡಿಸ್ಕ್ವಾಲಿಫೈ. ಏನ್ ಬಾಬಾ ಏನ್ ಅಂಕಲ್ ಅಲ್ಲ ಅದು ಗೊತ್ತಾ? ಅದೇನ್ ಹೇಳಿದ್ರು? ಆಚೆ ಕಲ್ಸ್ಬಿಡ. ಇಂಗ್ಲಿಷ್ ಆಗಿ ಹೇಳಿದ್ನ ನಾನು. ಎಲಿಮಿನೇಟ್. ಲೆಟ್ಸ್ ಗೋ ಗೈಸ್, ಶುರು ಮಾಡೋಣ. ರೆಡಿ ಮಾಮ್? ರೆಡಿ ಮಾಮ್? ರೆಡಿ ಅಂಕಲ್? ಅಂಕಲ್ ರೆಡಿ? ಏನ್ ತಿಂತೀಯ? ರೆಡಿ ಆಗ್ಲೇ 4 ಪೀಸ್ KFC ಬಾರಿಸ್ಕೊಂಡ್ ಬಂದವ. ರೆಡಿ ಅಕ್ಕ? ಓಕೆ ಲೆಟ್ಸ್ ಗೋ ಗೈಸ್, ಶುರು ಮಾಡುವ ಬನ್ನಿ. ಇವಾಗ ಕ್ಲಿಪ್ಸ್ ಆಗ್ತಾ ಇದೀವಿ. ಯಾರು ಫಸ್ಟ್ ಬರ್ತಾರೋ ಅವರು ಫಸ್ಟ್ ನಿಂತ್ಕೋತಾರೆ ಅಷ್ಟೇ. ಓಕೆ ರೆಡಿ? 3 2 1 ಸ್ಟಾರ್ಟ್. ನೆಕ್ಸ್ಟ್. ಓಯ್ಯೋ, ನೆಕ್ಸ್ಟ್ ಸಿಂಗಲ್ ಹಾಕ್ಬೇಕು. ಓಯ್ಯೋ ಇಲ್ಲ ಅವ್ರಮ್ಮ ವೈಟ್ ಹಾಕೋರು. ಓ ಅಕ್ಕ ಫಸ್ಟ್. ಸೂಪರ್. ನೆಕ್ಸ್ಟ್ ಹಾಕಿ. ಮಧು ಇರಿ ನಿಮಿಷ. ಮಧು
ಬ್ಲ್ಯಾಕ್ ಬಿಟ್ಟು ವೈಟ್ ಹಾಕಮ್ಮ, ಬರೀ ಬ್ಲ್ಯಾಕ್ ಹಾಕ್ತಿಲ್ಲಮ್ಮ. ಸೆಕೆಂಡ್ ಅಂಕಲ್ ಹೆಂಗ್ ಗೊತ್ತಾ, ಹಿಂಗಿದ್ದವ್ರು ಹಿಂಗ ಹಾಕೋರೆ. ಓ ಬುಜಿ ಥರ್ಡ್. ಲಾಸ್ಟೇ ಬರ್ಲಿ ಸ್ವಾಮಿ, ನಾವು ಲಾಸ್ಟೇ ಬರ್ಲಿ. ಫೋರ್. ಲಾಸ್ಟ್ ಟೈಮ್ ಇವರಿಬ್ರೆ ಬಂದಿದ್ದು. ಲಾಸ್ಟೇ ಬರ್ಲಿ ಸ್ವಾಮಿ. ಓಕೆ, ನಂತರ ಹಾಕ್ದಲ್ದೆ ನಂತರ ಹಾಕ್ದವ್ರು ಫಿಫ್ತ್. ನಂತರ ಹಾಕ್ದವ್ರು ಫಿಫ್ತ್. ಇಲ್ಲ ಫಿಫ್ತ್ ನಮ್ಮ ಅಮ್ಮ ಲಾಸ್ಟ್. ಓಕೆ ಗೈಸ್, ಇವತ್ತು ನಾನು ಫಸ್ಟ್ ಲೆಟರ್ ಕೊಡ್ತಾ ಇದೀನಿ. ಇವಾಗ ಎ ಇಂದ ಝೆಡ್ ಅಲ್ಲಿ ಯಾರು ಐಡೆಂಟಿಫೈ ಮಾಡ್ತಾರೋ ಅವರು ತಿನ್ಬೋದು. ನೆಕ್ಸ್ಟ್ ರೌಂಡ್ ಹೋಗ್ತಾ ಇರುತ್ತೆ. ಇದು ಒಂದ್ ರೌಂಡ್ ನಡೀತದೆ. ನೆಕ್ಸ್ಟ್ ರೌಂಡ್ ಬರ್ತೀನಿ. ಇವಾಗ ನಾನು ಒಂದು ಲೆಟರ್ ಬರಿತೀನಿ. ಲಾಸ್ಟ್ ಟೈಮ್ ಲೆಟರ್ ಬರ್ದಿದ್ಕೆ ಪಾಪ ತುಂಬಾ ಜನ ಸಕದ ಹಾಕಿರಿ. ಇವಾಗ ಇನ್ನೊಂದು ಲೆಟರ್ ಬರಿತೀನಿ, ಅದಕ್ಕೂ ಒಂದು ಹಾಕಿ. ಓಕೆ ಗೈಸ್, ಇವಾಗ ನಾನು ಲೆಟರ್ ಕೊಡ್ತಿರೋದು ಯಾವ್ದು ಅಂದ್ರೆ ಇದು. ರೆಡಿ ಅಕ್ಕ? ರೆಡಿನಾ ಅಕ್ಕ? ತಿರ್ಗನಾ? ಹಾ, ತಿರ್ಗಿ ತಿರ್ಗಪ್ಪ. ತಿರ್ಕೊಳ್ಳಿ. 3, 2, 1 ಸ್ಟಾರ್ಟ್. ಜೋರಾಗಿ ಹೇಳ್ಬೇಕು, ಜೋರ ಮಾತಾಡಲ್ಲ. ಇಲ್ಲ ನೆಕ್ಸ್ಟ್. ನೆಕ್ಸ್ಟ್ ನೆಕ್ಸ್ಟ್ ಎಸ್ ನೆಕ್ಸ್ಟ್ ಹೋಗ್ 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 ಹಂಗೆ. ನೆಕ್ಸ್ಟ್ W. ನೆಕ್ಸ್ಟ್ 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 ಸಿ ನೆಕ್ಸ್ಟ್ ನೆಕ್ಸ್ಟ್. A. ಹಾ, ಚಿರು ಕರೆಕ್ಟ್ ಗೈಸ್. ಫಸ್ಟ್ ಅಲ್ಲಲ್ಲ, ಲಾಸ್ಟ್ ಪ್ರಿಫೇರ್ ಮಾಡ್ಕೊಂಡ, ಅವನೇ ಫಸ್ಟ್ ಬಂದ. ಹಾ, ಮುಂದೇರಿ. ಸ್ವಾಮಿ. ಹಾ, ಓಕೆ ಚಿಂಬೇಡರು. ಓಕೆ, ಸಮಾಧಾನ ಗೈಸ್. ಚಿರು ಕೊಡ್ತಿರೋ ಲೆಟ್ರ್ ಬಂದ್ಬಿಟ್ಟು ಇದು ಅಂಡ್ ತಿನ್ನೋ. ಅಗೋ, ಆಗ್ತಾ ಬರ್ಗರಿ ಕೈ. ಹೇಳಿ ಬಾಯ್ ಬಿಟ್ಟು ಹೇಳಿ. ನೆಕ್ಸ್ಟ್ Z. ನೆಕ್ಸ್ಟ್ ಎಲ್ಲೋ ನೆಕ್ಸ್ಟ್ A B C D E Next. F G H I K L M N O P Q R S T U W. ನೆಕ್ಸ್ಟ್ 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 G. ನೆಕ್ಸ್ಟ್ ಲೆಜೆಂಡ್ ಏನ? Yellow. ಎಸ್, ಪೂಜೆ ಕರೆಕ್ಟ್ ಗೈಸ್. ಒರೆ ಇದು ಕರೆ. ಹಾ, ಓಕೆ ಗೈಸ್, ನಮ್ ಚೋಟ ಮರಿ ಕೊಡ್ತಿರೋ ಹೆಸರು ಬಂದ್ಬಿಟ್ಟು ಇದು. ಸ್ಟಾರ್ಟ್. ಅಕ್ಕ ಹೇಳಿ ಹಂಗೆ. ನೆಕ್ಸ್ಟ್. N. ಚಿರು ಕರೆಕ್ಟ್ ಗೈಸ್. ಚಿರು ಕರೆಕ್ಟ್. ತಿರುಗಿ ಯಾಕೋ ಸಿಗಂಗ್ ಕಾಣ್ತಿಲ್ಲ ಅವ್ರು ಯಾರಿಗೂ. ಇದೆಯೋ ಇಲ್ಲವೋ ಗೊತ್ತಿಲ್ಲ. ಓಕೆ, ಒಂದ್ ನಿಮಿಷ ರೀ ಗೈಸ್. ಚಿರಂತು ಕೊಡ್ತಿರೋ ಲೆಟರ್ ಬಂದ್ಬಿಟ್ಟು ಇದು. ಎಸ್ ಹೇಳಕ. F. ಬಿ B. ಜಿ ಕರೆಕ್ಟ್. ಬಾಬಾ. ಅಯ್ಯೋ, ಬಂದು ನೆಕ್ಸ್ಟ್. ತಿರುಗಳಿ. ಯಾವ್ದೋ ಗೆಸ್ ಮೇಲೆ ನಮ್ಮ ಅಮ್ಮ ಹೇಳ್ಬಿಡೋದಕ್ಕೆ ಅನ್ಬಿಟ್ಟು. ಹಿಂದೆ ತಿರ್ಗಳಿ. ಬುಜಿ ಎಲ್ಲಿ ಜಾಗ ಬಾ. ಮೆಲ್ಲಿಕೆ. ಹಾ, ಮೆಲ್ಲಿಕೆ. ಗೈಸ್, ನಮ್ಮ ಅಮ್ಮ ಕೊಡ್ತಿರೋ ಹೆಸರು ಬಂದ್ಬಿಟ್ಟು ಗೈಸ್ ಇದು. ಅಂಡ್ ನೀವ್ ಹೇಳ್ಬೋದು. ಹಾ, P. ಆರ್ ಗೈಸ್, ಇನ್ನೊಂದೇನಂದ್ರೆ ಮೋಸ್ಟ್ಲಿ ಅಮ್ಮನಿಂದಾನೇ ಸ್ಟಾರ್ಟ್ ಆಗ್ಬೇಕು ನಾವು ಅಪ್ಪ ತಿನ್ನೋದು. ಬೇರೆಯವ್ರು ತಿನ್ನೋದಿಲ್ಲ. ಗೈಸ್, ಹಾ, ಓಕೆ, ಸಮಾಧಾನ ಅಂಕಲ್. ಗೈಸ್, ಅಪ್ಪ ಕೊಡ್ತಿರೋ ಲೆಟ್ರು ಬಂದ್ಬಿಟ್ಟು ಇದು ಗೈಸ್. ನೀವ್ ಇವಾಗ ಶುರು ಮಾಡ್ಬೋದು. ಹೇಳಿ ಅಕ್ಕ. ನೆಕ್ಸ್ಟ್. C. ನೆಕ್ಸ್ಟ್ M. ಗೈಸ್, ಇದಾದ್ಮೇಲೆ ಲಾಸ್ಟ್ ರೌಂಡ್ ಒಂದೇ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ರೌಂಡ್ ಹೋಗ್ತೀವಿ. X. ನೆಕ್ಸ್ಟ್ W. ನೆಕ್ಸ್ಟ್ Z. ಬಾರ. ಮತ್ತೆ ಕೂತ್ಕೊಂಡ. ಅದು ಮೋಸ. ಬಾ. ಇದು ಲಾಸ್ಟ್ ರೌಂಡ್ ಗೈಸ್. ಪಾಪ ನಮ್ ಚೋಟ ಮರಿಗೆ ಬರ್ಗರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತಿ. ಈಗ ಈ ನನ್ ಮಗ ಅದನ್ನೇ ತಿನ್ನಕ್ ರೆಡಿ ಆಗೋನೆ. ಓಕೆ, ರೆಡಿ ಗೈಸ್. ಇದು ಲಾಸ್ಟ್ ರೌಂಡ್. ನೆಕ್ಸ್ಟ್ ರೌಂಡ್ ಹೋಗೋಣ. ಇವಾಗ ನಮ್ಮ ಚಿರು ಕೊಡ್ತಿರೋ ಲೆಟ್ರು ಬಂದ್ಬಿಟ್ಟು ಯಾವ್ದು ಅಂದ್ರೆ ಮುಂದೆ ಹಿಂದೆ ತಿರ್ಗ ಇದು. ಓಕೆ, P. ಎಲ್ಲ ತಿನ್ಕೊಂಡ್ ಬನ್ನಿ. ಕ್ಯೂ ಏನಿದೆ? ಇನ್ನ ಐತೆ ಎಷ್ಟು? ಇಲ್ಲ, ಲಾಸ್ಟ್ ಇಂದ 5ರಲ್ಲಿ ಇರುತ್ತೆ. A to Z ಅಲ್ಲಿ 5ರಲ್ಲಿ ಇರುತ್ತೆ. Z. ಹಾ, ಒಂದೇಳಿ. ಸಿ Z. ಲಾಸ್ಟ್ ಇಂದ 5ರಲ್ಲಿ ಇರುತ್ತೆ. ಲಾಸ್ಟ್ 5. ಹಾ, ರೆಡಿ. ಎಕ್ಸ್ Y. ಝೆಡ್ ವಾ ಇಲ್ಲ. ಹುಚ್ಚ ಬಿಡಿದೀನಿ. ಗೈಸ್, ನಮ್ಮ ಅಮ್ಮಂಗ್ W ಬಿಟ್ರಿ ನೀವೇನು ಯು. ಬನ್ನಿ ಅಕ್ಕ.
ಅಷ್ಟೇ ಗೈಸ್. ಫೈನಲ್ ಇವಾಗ ಈಗ ರೌಂಡಿಗೆ ಬಂದವ್ರೆ. ಇವಾಗ ಹೋಗಿ ಹಿಂದೆ ಹೋಗಿ. ಇವಾಗ ನೆಕ್ಸ್ಟ್ ಶಿಫ್ಟ್ ಆಗುತ್ತೆ ಗೈಸ್. ಇವಾಗ ರೌಂಡ್ 2 ಕಡೆಗೆ ಹೋಗ್ತಾ ಇದೀನಿ. ಅಂಡ್ ಇವಾಗ ನೀವು ಇವ್ರು ಹೇಳ್ಬೇಕಾಗಿದ್ದಾರೆ ಅಂದ್ರೆ ಜನವರಿಯಿಂದ ಡಿಸೆಂಬರ್ ವರೆಗೂ 1 ಮಂತ್. ಜನವರಿಂದ ಡಿಸೆಂಬರ್ ಇಂದ 1 ಮಂತ್. ಕಮಾನ್ ಹೇಳಿ, ಸ್ಮೆಲ್ಲಿ ಕೇಳಿ. ಓಕೆ ಗೈಸ್, ಇವಾಗ ಏನು ರೆಡಿನಾ ಅಕ್ಕ? 3, 2, 1 ಸ್ಟಾರ್ಟ್. ಹೇಳಮ್ಮ. ಜನವರಿ, ಆಗಸ್ಟ್, ಏಪ್ರಿಲ್, ಮೇ, ಹಂಗೆಲ್ಲ ಹೇಳಂಗಿಲ್ಲ, ಬೇರೆ ಹೇಳ್ಬೇಕು. ಏಪ್ರಿಲ್, ಮೇ, ಆಮೇಲೆ ಜೂನ್ ಹಂಗ್ ಬರ್ತದ ಅದು. ಮೇ, ಜೂನು, ಅಕ್ಟೋಬರ್, ನೆಕ್ಸ್ಟ್ ಡಿಸೆಂಬರ್, ಏಪ್ರಿಲ್, ಆಗಸ್ಟ್, ಸೆಪ್ಟೆಂಬರ್. ಬನ್ನಿ ಅಪ್ಪ, ಬಾಪ. ನನಗೆ ಯಾಕೋ ಅಂಕಲ್ ಈ ಫುಡ್ ಎಲ್ಲ ನೋಡಿ ಸಿಕ್ಕಾಪಟ್ಟೆ ಆಸೆ ಪಟ್ಟಿದ್ರು, ಆದ್ರೆ 1 ಟೈಮು ಸಿಕ್ತಿಲ್ಲ ಅವರಿಗೆ. ಅವ್ನ್ ಚಿರು ಹೊಟ್ಟೆ ತುಂಬೋಗ್ಬಿಟ್ಟಿದೆ, ಅದಕ್ಕೆ ಮೆಲ್ಲೆ ಕಾಡ್ತಾವ ನಾನು. ಸ್ಟಾರ್ಟ್ ಮಾಡ್ಲಾ? ಓಕೆ ಗೈಸ್, ಇವಾಗ ಅಪ್ಪ ಕೊಟ್ಟಿರೋದು ಇದು. ಅಂಡ್ 3, 2, 1 ಸ್ಟಾರ್ಟ್. ಮಾರ್ಚ್, ಇರಿ ಹೇಳ್ರಿ. ಮಾರ್ಚ್, ಏಪ್ರಿಲ್, ಜೂನ್, ಜುಲೈ, ಮೇ, ಅಲ್ಲ ಆಗಸ್ಟ್, ಮೇ, ಸೆಪ್ಟೆಂಬರ್, ಜನವರಿ, ಅಕ್ಟೋಬರ್, ಬಾಪ ಬುಜೆ ಬುಜೆ. ಹಾ ಓಕೆ ಗೈಸ್, ನಮ್ಮ ಚೋಟ ಮರಿ ಕೊಡ್ತಿರೋದು ಯಾವುದು ಅಂದ್ರೆ ಇದು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಫೆಬ್ರವರಿ, ಜೂನ್, ಜನವರಿ, ಫೆಬ್ರವರಿ, ಮಾರ್ಚ್, ಮೇ, ಬನ್ನಿ ಅಕ್ಕ, ಬನ್ನಿ ಅವಳು ಇಷ್ಟ, ಅವಳು ಹೇಳ್ಕೊಂಡು ಲೇ, ಅವಳು ಇಷ್ಟ. ನೀನ್ ಮೇ ಹೇಳಿಲ್ಲ, ಬೇರೆ ಹೇಳಿದ್ದು. ನನ್ನ ಮಗನೇ ಚೇಂಜ್ ಮಾಡ್ತಾನ ನಾಳೆ. ಗೈಸ್, ಇದ್ರಲ್ಲಿ ಈ ರೌಂಡ್ ಆದ್ಮೇಲೆ ನೆಕ್ಸ್ಟ್ ಲಾಸ್ಟ್ ರೌಂಡ್ ಇರುತ್ತೆ. ಓಕೆ ಓಕೆ ಗೈಸ್, ಇದಿದ್ರೆ ಬುಜೆ ಅಕ್ಕ ಕೊಡ್ತಿರೋ ಮಂತ್ ಬಂದ್ಬಿಟ್ಟು ಅದು. ಅಂಡ್ ಫೈನಲಿ ಮಾಮ್ ಹೇಳ. ಮಾಮ್ ಅಕ್ಟೋಬರ್, ನಮ್ಮ ಮನೆಯವ್ರು ಹೇಳಿದ್ರ ಹಾ. ಅವಳು ಬರ್ತ್ಡೇದೇ ಬರ್ಸ್ಬಿಟ್ನಿ, ಅದೇ ಹೇಳಿರ್ತಾಳೇನು. ಹೇಳಿ. ಜೂನು, ಇಲ್ಲ ಹೇಳ ಪೂಜೆ. ಜುಲೈ, ನವೆಂಬರ್, ಆಗಸ್ಟ್, ಡಿಸೆಂಬರ್, ಬಾಮ. ಗೈಸ್, ಇದು ಲಾಸ್ಟ್ ರೌಂಡ್ ಮಮ್ಮಿ ಕಡೆಯಿಂದ. ಗೈಸ್, ಅಮ್ಮ ಕೊಡ್ತಿರೋ ಫೈನಲ್ ಮಂತ್ ಅಂಡ್ ಬಂದ್ಬಿಟ್ಟು ಇದು. 3, 2, 1 ಸ್ಟಾರ್ಟ್. ಅಕ್ಟೋಬರ್, ನವೆಂಬರ್, ಜೂನ್, ಜನವರಿ, ಜುಲೈ, ಆಗಸ್ಟ್, ಫೆಬ್ರವರಿ, ಡಿಸೆಂಬರ್, ಮೇ, ಜನವರಿ, ಜುಲೈ, ಏಪ್ರಿಲ್, ಅಂಕಲ್ ಈಗಲಾದ್ರೂ ಹೇಳಿ ಅಂಕಲ್ ಒಂಚೂರು. ಏಪ್ರಿಲ್, ಓಕೆ ಫೆಬ್ರವರಿ, ಸೆಪ್ಟೆಂಬರ್. ಬಾಬು ಅಂಕಲ್ ತಿನ್ನಂಗಿಲ್ಲ. ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ರೆ ರಾಜಪ್ಲಿನೇ ಆಗಿ. ಗೈಸ್, ಇವಾಗ ಥರ್ಡ್ ರೌಂಡ್ ಆಡ್ತಾ ಇದೀವಿ. ಈ ಥರ್ಡ್ ರೌಂಡ್ ಅಲ್ಲಿ ಒಂದು IPL ಟೀಮ್ ನೇಮ್ ಹೇಳ್ಬೇಕು. ಏನಂಕಲ್? ಇವಾಗ ನಾ ಗೆಲ್ತೀನಿ ಇಲ್ಲಪ್ಪ, ಫುಲ್ ಅಂಕಲ್ ನನಗೆ ಯಾಕೋ ಈ ಮ್ಯಾಚ್ ಪೂರ್ತಿ ನೀವು ಗೆಲ್ಲಲ್ಲ ಅನ್ಸ್ತೈತೆ ಅಂಕಲ್. ಇದೇನಾದ್ರು ಗೆದ್ದಿಲ್ಲ ಅಂದ್ರೆ ಅಂಕಲ್ ಮುಗಿತ್ ಕತೆ. ಈ ಆಟದಲ್ಲಿ ಪಾಪ ಸುಮ್ನೆ ಹೋದಂಗಾಯ್ತು ಅವ್ರಿಗೆ. ಓಕೆ ಗೈಸ್, ಇವಾಗ ಅಪ್ಪ ಕೊಡ್ತಿರೋ IPL ಟೀಮ್ ನೇಮ್ ಬಂದ್ಬಿಟ್ಟು ತಿಂದಿಲ್ಲ ಟಾಟಾ. ಇದೆ ಗೈಸ್, ನೋಡ್ಕೊಳ್ಳಿ. RR, ಬಾಪ ಕೇಳಿಸ್ಕೊಂಡವಳು ಏಯ್. ಬರೀಬೇಕಾರೆ ನೋಡಿ. ನೋಡ್ತಾ ಇದ್ಲು, ಹೋಗ್ಲಿ ಬಿಡು ಪಾಪ. ಇನ್ನೊಂದ್ಸರಿ ಕೇಳು. ಬೇಡ ಓಲೆ ಆಯ್ತು, ಇನ್ನೊಂದು ಬೇಡ. ಓಕೆ ಆಯ್ತು ಬಾಬಾ. ಗೈಸ್, ನಮ್ ಚೋಟ ಮರಿ ಕೊಟ್ಟಿರೋದು ಯಾವುದು ಅಂದ್ರೆ ಇದು. ಗೈಸ್, ಫೈನಲಿ ಸ್ಟಾರ್ಟ್. ಪಾಪ ಹೇಳು. ಚೆನ್ನೈ, KKR. ಓಕೆ ಅಂಕಲ್. MI, ಮುಂಬೈ, GT, ಅವ್ರೇನ್ ತಮಿಳಲ್ಲಿ ಹೇಳಿದ್ರ? ಅವರು ಮುಂಬೈ ಹೇಳಿದ್ದು. MI ಮುಂಬೈ. ಹಾ, ಹೌದಾ? RR, GT, ಬಾಪ ಕೂತ್ಕೋ ಬಾ. ಗೈಸ್, ಇದ್ರಲ್ಲಿ ಈ ಚಾಲೆಂಜ್ ಅಲ್ಲಿ ಅವ್ನ್ ನೆಮ್ಮದಿಯಿಂದ ತಿಂತಿರೋ ಏಕೈಕ ವ್ಯಕ್ತಿ ಅಂದ್ರೆ ಇವನೊಬ್ನೇ. ಹೇಳ್ತಾನೆ ಬಂದ್ ತಿನ್ಕೊಂಡು ಹೋಯ್ತಾ ಇರ್ತಾನೆ. ಓಕೆ, ಈಗ ಪಟ್ ಅಂತ ರೌಂಡ್ 4 ಶಿಫ್ಟ್ ಆಗೋಣ. ಈ ರೌಂಡ್ 4 ಅಲ್ಲಿ ಜಸ್ಟ್ 1 ರಿಂದ 10 ಒಂದು ನಂಬರ್ ಹೇಳ್ತಾರೆ. ಓಕೆ, 1 ರಿಂದ 10 ಇದ್ರಲ್ಲಿ ಅದೃಷ್ಟ ಡೌಟೇ ಭಯ. ನೋಡೋಣ ಏನ್ ಬರುತ್ತೆ ಅಂತ. 120 ಕೇಳು. ಇಲ್ಲ 1 ರಿಂದ 10 ಕಮ್ಮಿ 1 ರಿಂದ 10 ಗೈಸ್. ಇಲ್ಲ ಓಕೆ, ರೆಡಿ? ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಗೈಸ್. ಅಂಕಲ್ ಫಿಕ್ಸ್ ಆಗ್ಬಿಟ್ಟವ್ರ ನಿಮ್ ಮ್ಯಾಚ್ ಅಲ್ಲಿ ಒಂಚೂರು ತಿನ್ನಕ್ಕಾಗಲ್ಲ ಅನ್ಬಿಟ್ಟು. ಓಕೆ, ತಿರ್ಕೊ ಎದ್ ನಿಂತ್ಕಕ್ಕೆ. ಗೈಸ್, ಚಿರು ಕೊಟ್ಟಿರೋದು ಆ ನಂಬರು. ಇವಾಗ ಶುರು ಮಾಡ್ತಾ ಇದೀವಿ. ಮಾಮ್ ತಿರುಗಪ್ಪ. ಹೇಳಪ್ಪ. 2, 1 ಇಂದ 10 ವರ್ಗು. 1, 3, 10, 6, 7. ಬನ್ನಿ ಅಂಕಲ್. ಫೈನಲಿ ಅಂಕಲ್ ಅಲ್ಲಲ್ಲ, ಇವ್ರ ಅಂಕಲ್ ಒಂದು ಗೈಸ್
ಗೈಸ್ ಬಾರ ಇದೆ ಹಂಗೆ ಬಾ ಬಾಯಿ ಎರಡು ತುರ್ಕ್ಬಿಟ್ಟು ನಿಮ್ಮ ಅಪ್ಪ ತಿನ್ಬಾರ್ದು ಗೈಸ್. ಅಂತೂ ಇಂತೂ ರೌಂಡ್ 4 ಅಲ್ಲಿ ಅಂಕಲ್ ಬಂದಿದ್ದಾರೆ. ಹೊಡಿರಿ ಚಪ್ಪಾಳೆ ಬಂದ್ಬಿಟ್ಟವ್ರ ಅಪರೂಪಕ್ಕೆ. ಅಂಕಲ್ 1ರಿಂದ 10ರಲ್ಲಿ ಓಕೆನಾ? ಹೇಳಿ ಅಂಕಲ್, ಮೆಲ್ಲಿ ಕೇಳಿ ನನ್ಗೆ ಅಂಕಲ್. ಅಂಕಲ್ ನಾನು 1ರಿಂದ 10 ಹೇಳಿದ್ದೆ ಅಂಕಲ್. 1ರಿಂದ 10 ನಾನು ಹೇಳಿದ್ದು. ಇಲ್ಲ ಇಲ್ಲಾಂದ್ರೆ ಪಕ್ಕದಾಗ ಇನ್ನೇನು ಬರೋದೇ ಇಲ್ಲ. ಇಲ್ಲ, ಬರೋದಿಲ್ಲ. ಅದಿದ್ರೇನೆ ಬರೋದು. ಇಲ್ಲ ಅವ್ರು 0 ಹೇಳ್ತಾರೆ. ಅಂಕಲ್ ಮೆಲ್ಲಕ್ಕೆ ನಂಬರ್ 1ರಿಂದ 10 ಹೇಳಬೇಕು. ಬುಜ್ಜಿ ಮುಂದೆ ಹೋಗಿ ಕೇಳಿಸ್ಕೊಬೇಡ. ಓಕೆ ಗೈಸ್, ಅಂಕಲ್ಲು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ನಂಬರ್ ಕೊಟ್ಟವ್ರೆ. ಅವ್ರ ಲಕ್ಕಿ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳ್ತೀನಿ. ಕೊಟ್ಟಿರೋ ನಂಬರ್ ಬಂದ್ಬಿಟ್ಟು ಇದು ಅಂಡ್ ಇವಾಗ ಶುರು ಮಾಡೋಣ. ರೆಡಿ? ಆ ಪಕ್ಕಡ ಹೋಗಿನ ರೆಡಿ ಅಂಕಲ್? 3, 2, 1 ಸ್ಟಾರ್ಟ್ ಅಂಕಲ್. 9 7 10 3 ಮತ್ತೆ ಹೇಳ. ಯಾವ್ದು ಒಂದೇ? ಅಷ್ಟೇ. 2 4 2 6 1 7 8 ಇದು ಗೈಸ್ ಕೊನೆಯ ರೌಂಡ್. ಸೂಪರ್ ಆಗಿತ್ತು ಅನ್ಕೋತೀನಿ. ಲಾಸ್ಟ್ ರೌಂಡ್ ಇದು. ಹೇಳ್ಪಪ್ಪ. ಏನ್ ಹೇಳ್ಬೇಕಾಯ್ತು ನಾವು? 1ರಿಂದ 10 ಗೈಸ್. ಅಪ್ಪ ಕೊಟ್ಟಿರೋದು ಇದು. ಸಮಾಧಾನ. ಓಕೆ, ಇದು ಲಾಸ್ಟ್ ರೌಂಡು. ಕರೆಕ್ಟ್ ಆಗಿ ಕಂಡಿಡಿರಿ. ಓಕೆನಾ? ರೆಡಿ? ತಿರುಗಿ 3, 2, 1 ಸ್ಟಾರ್ಟ್. 1 3 ಅವಾಗ ನನ್ನ ನೀನೇ ದುಶ್ಮನ್ ಕಾಯ್ ಇದರಿ ದೇಕೋ. ಮುಗೀತು. ತಿನ್ಕೊಂಡ್ಬಿಟ್ಟಿಂದು ಬನ್ನಿ. ಎಸ್, ಸೂಪರ್ ಕ್ರೇಜಿ ಗೈಸ್. ಎಲ್ಲರೂ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡೋರೆ, ಅಂಕಲ್ ಒಬ್ರು ಬಿಟ್ಟು. ಇನ್ನೆಲ್ಲ ಸಖತ್ತಾಗಿ ತಿಂದವ್ರೆ ಗೈಸ್. ಫೈನಲಿ ಈ ಒಂದು ಗೆಸ್ ದಿ ಲೆಟರ್ ಅಂಡ್ ಈಟ್ ದಿ ಪರ್ಸನ್ ಕಂಪ್ಲೀಟ್ ಆಗಿ ಎಲ್ಲರೂ ಮುಗಿಸಿದ್ದಾರೆ. ಇವಾಗ 100% ಅಲ್ಲಿ ಅವ್ರವ್ರನ್ನೇ ಕೇಳೋಣ, ಎಷ್ಟು % ತಿಂದಿದ್ದೀರಾ ಅಂದ್ಬಿಟ್ಟು. ಅಕ್ಕ, ನೀವು 100% ಅಲ್ಲಿ ಎಷ್ಟು % ತಿಂದಿದ್ದೀರಾ? 1% ಒಂದೇ ಸತಿ ತಿಂದಿದ್ದು. ಒಂದೇ ಸಲ ಒಂದೇ ಪೀಸ? 2 ಸತಿ ಇರ್ಬೇಕು ನೋಡು. ಇಲ್ಲ ಅಲ್ಲ ಅಂಕಲ್, ಅವ್ರು ತಿಂದಿರೋದು ಅವರೇ ಮರ್ತೋಗ್ಬಿಡ್ತಾರ? ಎರಡು ಸತಿ 2 ಪೀಸ್ ತಿಂದೆ. ಒಂದು ಲೆಮನ್ ಚಿಕನ್. ಸೂಪರ್ ಅಂಕಲ್. ನೀವು ಯಾರನ್ನ ಗಮನಿಸಿಲ್ಲ ಅಂದ್ರೆ ಅಕ್ಕನ್ ಗಮನಿಸ್ತೀರ, ಗೊತ್ತಾಯ್ತು ನನಗೆ. ಅಮ್ಮ 100% ಅಲ್ಲಿ ಎಷ್ಟು %? ನಾನು ಒಂದೇ ಸರಿ 2 ತುತ್ತು ಬಿರಿಯಾನಿ, ಒಂದು ಕಾಲ್ ಮಾಡೋ ಏನಾದ್ರು ಗೋಬಿ ನಾನು ಎಕ್ಸ್ಪ್ಲನೇಷನ್ ಕೇಳಿಲ್ಲ ಮುದು. 100% ಅಲ್ಲಿ ಎಷ್ಟು %? ನಾನು ಒಂದೇ %. 10%, 20% ಆ ತರ. 10% ಇದೆ. ಅವನಿಗೇನು ಕೇಳೋದೇ ಬೇಡ. ಲಾಸ್ಟ್ ಬರ್ತೀನಿ ನನ್ನ ಹತ್ರಕ್ಕೆ. 50% ತಿಂದಿದ್ದೀನಿ. 50% ಅಂಕಲ್. ನಾನು 5%. 0.011% ನೀವು 5%. 5%. ಬುಜ್ಜಿ ಎಷ್ಟು % ಇದೆಯಾ? ಈಗಲೂ ಬೇಯ್ತಾ ಕೂತಾಳ. 5,000 ರೂಪಾಯಿ ಟ್ಯಾಕ್ಸ್ ಫಿಕ್ಸು. 40. ಇಲ್ಲಿ ಏಕಾಏಕಿ ನೆಮ್ಮದಿಯಿಂದ ತಿಂದಿರೋ ಏಕೈಕ ವ್ಯಕ್ತಿ ಅಂದ್ರೆ ಪಾಪ. ಯಾಕ್ರಿ ಇಂತ ಚಿಕ್ಕ ಮಕ್ಕಳನ್ನ ತುಳಿತೀರ? ಬಿಡ್ರಿ ಪಾಪ. ಹೇಳ, ಏನೋ ಹೇಳಕ್ ಬಂದಿಲ್ಲ. ನಿಂತ್ಕೊಳಕ್ ಆತ ಇಲ್ಲ. ಯಾಕೆ ನಿಂತ್ಕೊಳಕಾಯ್ತಿಲ್ಲ? ಊಟದ್ದು ಓವರ್ಲೋಡ್ ಆಗ್ಬಿಟ್ಟಿದೆ. ಅದಕ್ಕೆ ಅವನು ಹೇಳ, ಏನು 100% ಎಲ್ಲ ತಿಂದಿದ್ದೀನಿ. ಇಲ್ಲ ಕೂತು ಗೈಸ್. ಸೂಪರ್ ಆಗಿತ್ತು, ಕ್ರೇಜಿ ಆಟ ಅನ್ಕೊಳ್ಳಿ. ತಿಂದಿರ್ಬೋದಣ್ಣ 100%. ಏನ್ ಕೇಳಿಲ್ಲ, ಮತ್ತೆ ಒತ್ತಿ ಕೇಳಬೇಕು ಗೈಸ್. ಖಾಲಿ ಆಗಿರೋದು ಏನೇನಂದ್ರೆ 2 ಬರ್ಗರ್ ಖಾಲಿ, ಫ್ರೆಂಚ್ ಫ್ರೈಸ್ ಖಾಲಿ, ಲೆಮನ್ ಚಿಕನ್ ಖಾಲಿ. ಅಲ್ಲಿ ಇದ್ದಿದ್ದು ಇಲ್ಲೊಂದ್ 2 ಇದಿತ್ತು, ಏನದು ಇಲ್ಲಿ 2 ಒಂದು ಲಾಲಿಪಾಪ್ ಇತ್ತು, ಅದು ಖಾಲಿ. ಗೋಬಿನ ಒಬ್ರು ಮುಟ್ಟಿಲ್ಲ ಇದುವರೆಗೂ. ಅದು ಅಷ್ಟು ನಾನ್ ವೆಜ್ ಅಲ್ಲಿ ಅದೊಂದೇ ವೆಜ್ ಇದ್ದಿದ್ದು, ಅದಕ್ಕೆ ಯಾರು ಇನ್ ಮಿಕ್ಕಿದೆಲ್ಲ ಹಂಗೆ ಮಿಡ್ಸಿದ್ದಾರೆ. ಸೂಪರ್. ಬರ್ಗರ್ 2 ತಿಂದಿದ್ದು ಯಾರು ಅಂತ ಹೇಳ್ಬೋದು. ಬರ್ಗರ್ ತುಂಬಾ ಇಷ್ಟಪಟ್ಟು ತಿಂದಿರೋದು ಬುಜ್ಜಿ ಒಬ್ಳೆ ಗೈಸ್. ನಾನ್ ವೆಜ್ ಗೊತ್ತು, ಸುಮ್ನೆ ಹೇಳಿದ ಅವ್ನ ಮುಂದೆ. ಸೊ ಫೈನಲಿ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋ ಸಮಯ ಗೈಸ್. ಬುಜ್ಜಿ. ಅವನಿಗೆ ಒತ್ತಿ ಅವನ ಹೆಸರು ಹೇಳ್ಬೇಕು. ಅವನಿಗೆ ಒಟ್ಟಲ್ಲಿ ಏನಾರ ಹುಡುಕ್
ಹೋಗ್ತವನೆ ಒಟ್ನಲ್ಲಿ ಅವಳೇ ಯಾಕೆ ಹೇಳೋ ಪಾಪ ಹುಷಾರಿಲ್ಲ ಅಂದ್ರೆ ಅಷ್ಟು ತಿಂದವಳೆ ಬಂದು 100% ಮತ್ತೆ 2 ಬರ್ಗರ್ ಖಾಲಿ ಮಾಡಿರೋದು ಇವನೇ ಎಲ್ಲ ಇವನಿಗೆ ಚಿರು ಅಷ್ಟೇ. ಅಂದ್ರೆ ಏನ್ ಗೊತ್ತಾ, ಈ ಕಡೆ ಅಂಕಲ್ ನಮ್ಮ ಅಪ್ಪ ಮತ್ತೆ ಅಮ್ಮ ಅಕ್ಕ ಬುಜ್ಜಿ ಸಪೋರ್ಟ್ ಇದ್ದಿದ್ಕೇನೆ ಅವ್ನು ಅಷ್ಟೆಲ್ಲ ತಿನ್ನಕ್ ಕಾರಣ. ಇವ್ರಿಗೆಲ್ಲ ಡೆಡಿಕೇಟ್ ಅವನು ಇಷ್ಟು ಜನಕ್ಕೆ ಅವನು ಡೆಡಿಕೇಟ್ ಮಾಡ್ತಾನೆ. ಅಂಡ್ ಎಸ್ಪೆಷಲಿ ನಮ್ಮ ಅಪ್ಪಂಗೆ ಅದೇನಂತ ಗೊತ್ತಿಲ್ಲ. ಸೊ ಫೈನಲಿ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. 5,000 ರೂಪಾಯಿ ಟ್ಯಾಕ್ಸ್ ಫಿಕ್ಸ್ ಮೀತ ಕೂತಿದ್ದಾರೆ ಅಕ್ಕ, ರೆಡಿ ರೀ. 5,000 ರೂಪಾಯಿ. ಟಾಟಾ ಬೈ. ಯಾರು ಸಕದ ತಿಂದ್ರು ಅಂತ ಕಾಮೆಂಟ್ ಹಾಕಿ. ಬೈ.